Hello students, this is Dr. Irana. Today we are discussing about second sem political science paper title Understanding Political Theory, session number 20, topic name Challenges to Democracy in Contemporary World. ರಾಜ್ಯಶಾಸ್ತ್ರ ವಿಷಯದ ಎರಡನೇ ಸೆಮಿಸ್ಟರ್ ರಾಜಕೀಯ ಚಿಂತನೆಯ ಅರ್ಥೈಸುವಿಕೆ ಎನ್ನುವ ಪೇಪರ್ ಟೈಟ್ಲಲ್ಲಿ ಈ ದಿನ ನಾವು 20ನೇ ಸೆಷನ್ನ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಏನಿದ್ದಾವೆ ಅನ್ನೋದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಪ್ರಜಾಪ್ರಭುತ್ವ ಅಂತಂದಾಗ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೀತಿರುವಂಥ ಸರ್ಕಾರ ಅಂತ ನಾವು ಕರಿತೀವಿ. ಸೊ ಅರಿಸ್ಟಾಟಲ್ ಪ್ರಕಾರ ಈ ಒಂದು ಪ್ರಜಾಪ್ರಭುತ್ವವನ್ನು ಒಂದು ದೊಂಬಿ ಸರ್ಕಾರ, ಜನಜಂಗುಳಿಯ ಸರ್ಕಾರ, ಪ್ರಜೆಗಳ ವಿರೋಧ ಸರ್ಕಾರ ಅಂತ ಕೂಡ ಇದನ್ನು ಕರೀತಾರೆ. ಸೊ ಅಬ್ರಹಾಂ ಲಿಂಕನ್ ಅವರ ಒಂದು ವ್ಯಾಖ್ಯಾನಕ್ಕೂ ಮತ್ತು ಅರಿಸ್ಟಾಟಲ್ರವರ ಪ್ರಜಾಪ್ರಭುತ್ವದ ಅಭಿಪ್ರಾಯಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಪ್ರಸ್ತುತ ಅಂದರೆ ಸಮಕಾಲೀನವಾಗಿ ಪ್ರಜಾಪ್ರಭುತ್ವ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಯಾವ ಯಾವ ಅಂಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಸುದೀರ್ಘವಾಗಿ ಅಧ್ಯಯನವನ್ನು ಮಾಡೋಣ. ಸೊ ಹಲವಾರು ಅಂಶಗಳಿದ್ದಾವೆ, ಪ್ರಜಾಪ್ರಭುತ್ವದ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಸೊ ನಾವು ಇತ್ತೀಚೆಗೆ ನೋಡೋದಾದರೆ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮತದಾರರು ತಮ್ಮ ಒಂದು ನೈತಿಕತೆಯನ್ನು ಮರೆತು ಮತದಾನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಉದಾಹರಣೆಯಾಗಿ ಹೇಳ್ಬೋದು. ಇದು ಕೇವಲ ಹಿಂದುಳಿದ ದೇಶಗಳಲ್ಲಿ ಅತಿ ಹೆಚ್ಚು ಸಮಸ್ಯೆ ಇರೋದನ್ನು ನಾವು ಕಾಣ್ತೀವಿ. ಆದರೆ ಮುಂದುವರೆದ ದೇಶಗಳಾದಂಥ ಅಮೇರಿಕ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಸಮಸ್ಯೆ ಕಡಿಮೆ ಇದ್ದಾವೆ. ಆದರೂ ಕೂಡ ಪ್ರಜಾಪ್ರಭುತ್ವ ಪ್ರಸ್ತುತ ಅವಧಿಯಲ್ಲಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅನ್ನೋದು ನಾವು ಒಂದೊಂದಾಗಿ ಅಧ್ಯಯನ ಮಾಡೋಣ. ಸೊ ಬಿಫೋರ್ ವಿ ಡಿಸ್ಕಸಿಂಗ್ ಇಂಟ್ರೊಡಕ್ಷನ್, ಸೊ ಮೊದಲಿಗೆ ನಾವು ಪೂರ್ವ ಪೀಠಿಕೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಡೆಮಾಕ್ರಸಿ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಅಡ್ಮಿರೇಷನ್ ಆಫ್ ದಿ ಪೀಪಲ್ ಆಫ್ ಸಿಟಿಸನ್ಸ್. ಸೊ ಪ್ರಜಾಪ್ರಭುತ್ವವು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರಜೆಗಳೇ ಪ್ರಭುಗಳು ಎಂಬುವ ತತ್ವ ಪ್ರಜಾಪ್ರಭುತ್ವದಲ್ಲಿದೆ. ಸೊ ನಾವು ಪ್ರಸ್ತುತ ಅವಧಿಯನ್ನು ನೋಡಿದಾಗ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳೇ ಪ್ರಭುಗಳು. ಸೊ ಪ್ರಜೆಗಳಲ್ಲಿ ಅಧಿಕಾರ, ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ತಮ್ಮನ್ನು ತಾವೇ ಆಳ್ವಿಕೆ ಮಾಡಿಕೊಳ್ಳುತ್ತಾರೆ. ಈ ಥರ ಸಾಕಷ್ಟು ವಿಷಯಗಳಿದ್ದಾವೆ. ಆದರೆ ಇದು ನಿಜವಾಗ್ಲೂ ಕೂಡ ಸತ್ಯನಾ? ಪ್ರಜೆಗಳೇ ಪ್ರಜೆಗಳು ಮತದಾನವನ್ನು ಮಾಡಿದ ನಂತರ ಅವರನ್ನು ಪ್ರತಿನಿಧಿಗಳನ್ನು ಅಥವಾ ರಾಜಕಾರಣಿಗಳನ್ನು ಅಥವಾ ಸರ್ಕಾರಿ ನೌಕರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಬೋದಾ? ಸೊ ಹಾಗಿದ್ದಾಗ ಏನೇನು ಪ್ರಜಾಪ್ರಭುತ್ವದಲ್ಲಿ ಸಮಸ್ಯೆಗಳಿದ್ದಾವೆ ಅನ್ನೋದನ್ನು ನಾವು ಮುಂದೆ ನಾವು ಅಧ್ಯಯನ ಮಾಡೋಣ. ದಿಸ್ ಈಸ್ ಎವಿಡೆನ್ಸ್ಡ್ ಬೈ ದಿ ಫ್ಯಾಕ್ಟ್ there is a democracy in the world. There are several demerits. So namely, first one, inefficiency, adakshate. So another name for democracy is inefficiency. So ಪ್ರಜಾಪ್ರಭುತ್ವದ ಮತ್ತೊಂದು ಹೆಸರನ್ನೇ ನಾವು ಅದಕ್ಷತೆ ಅಂತ ನಾವು ಕರಿತೀವಿ. ಸೊ ಅದಕ್ಷತೆ ಅಂದ್ರೇನು? ಸೊ ಏನು ಕೆಲಸ ಕಾರ್ಯಗಳನ್ನು ನೌಕರರು ಅಥವಾ ರಾಜಕಾರಣಿಗಳು ವಹಿಸ್ಕೊಂಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಿದಾಗ ಅದನ್ನು ದಕ್ಷತೆ ಅಂತ ನಾವು ಕರಿತೀವಿ. ಸೊ ಯಾರೂ ಪ್ರಾಮಾಣಿಕತೆ ಇಲ್ಲದೆ ಮತ್ತು ತಮ್ಮ ಕೆಲಸ ಕಾರ್ಯವನ್ನು ಸರಿಯಾಗಿ ಮಾಡೋದಿಲ್ವೋ ಅದನ್ನು ನಾವು ಅದಕ್ಷತೆ ಅಂತ ನಾವು ಕರಿಬೋದು. ಅದಕ್ಷತೆ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಲೋಪದೋಷ ಅಂತ ಹೇಳ್ಬೋದು. ಸೊ ಮಾಡೋಂಥ ಕೆಲಸ ಕಾರ್ಯಗಳನ್ನು ತಪ್ಪಾಗಿ ಸರ್ಕಾರಿ ನೌಕರರು ಮತ್ತು ರಾಜಕಾರಣಿಗಳು ಮಾಡೋಂಥದ್ದು, ಆಮೇಲೆ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಕುಂಠಿತ ಆಗುವಂಥದ್ದು, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಘೋಷಣೆ ಮಾಡಿ ಅದನ್ನು ಜಾರಿಗೆ ತರದೇ ಇರುವಂಥದ್ದು, ಒಟ್ಟಾರೆಯಾಗಿ ಏನೋ ಒಂದು ನೈತಿಕತೆ ಮತ್ತು ಮೌಲ್ಯಗಳೇನಿದ್ದಾವೆ ಅವುಗಳು ಜಾರಿಯಲ್ಲಿ ಇಲ್ಲದೇ ಇದ್ದಾಗ ಅದನ್ನು ನಾವು ಅದಕ್ಷತೆ ಅಂತ ನಾವು ಕರಿತೀವಿ. ಇನ್ ಎ ಡೆಮಾಕ್ರಸಿ ಪೊಲಿಟಿಕಲ್ ಲೀಡರ್ಸ್ ಆರ್ ಮೋರ್ ದೆನ್ ಜಸ್ಟ್ ಪೊಲಿಟಿಕಲ್ ಕೋಆರ್ಡಿನೇಷನ್, ಲಾಬಿಯಿಂಗ್, ಮೊಬಲೈಸೇಷನ್ ಅಂಡ್ ಸೆಲ್ಫ್ ಇಂಟ್ರೆಸ್ಟ್. ಸೊ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ನಾಯಕರು ಕೇವಲ ಅಧಿಕಾರಕ್ಕೋಸ್ಕರ ಹೊಂದಾಣಿಕೆಯನ್ನು ಮಾಡಿಕೊಂಡು ತಮ್ಮ ಒಂದು ಅಧಿಕಾರಾವಧಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಜೊತೆಗೆ ಲಾಬಿಯನ್ನು ಮಾಡ್ತಾರೆ ಅಧಿಕಾರಕ್ಕೋಸ್ಕರ, ಜೊತೆಗೆ ದೊಂಬಿಯನ್ನು ಮಾಡ್ತಾರೆ, ಜೊತೆಗೆ ಧರ್ಮ ಮತ್ತು ಧರ್ಮಗಳ ನಡುವೆ ಒಂದು ದ್ವೇಷದ ಮನೋಭಾವನೆಯನ್ನು ಕೆಲವರು ಉಂಟು ಮಾಡ್ತಾರೆ. ಸ್ವಾಹಿತಾಸಕ್ತಿ ಹೊಂದಿರುವಂಥವ್ರು ಇದ್ದಾರೆ ಹೊರತು ಸೊ ದೇಶದ ಒಂದು ಅಭಿವೃದ್ಧಿಯ ಪಥವನ್ನು ಕಾಣುವಂಥ ಸಂಖ್ಯೆ ರಾಜಕಾರಣಿಗಳಲ್ಲಿ ತೀರಾ ಕಡಿಮೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ರಾಜಕಾರಣಿಗಳನ್ನು ಅಭಿವೃದ್ಧಿ ಹೆಸರಿಂದ ನೇಮಕ ಮಾಡಿ ಕಳಿಸಿದಾಗ ಸೊ ಪ್ರಜೆಗಳು ಯಾವ ರೀತಿಯಾಗಿ ಅವರಿಂದ ಬಯಸ್ತಾರೆ, ಅದು ಬಯಸ್ತಾ ಇರೋಂಥದ್ದು ಆಗ್ತಾ ಇಲ್ಲ. ಸೊ ಏನು ಅಭಿವೃದ್ಧಿ ಆಗಬೇಕಾಗಿದೆ ಆ ಅಭಿವೃದ್ಧಿಯ ಒಂದು ವೇಗ ಈ ಅದಕ್ಷತೆಯಿಂದಾಗಿ ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ಬೋದು. ಪೊಲಿಟಿಕಲ್ ಲೀಡರ್ಸ್ ಆರ್ ನಾಟ್ ಸ್ಮಾರ್ಟ್. ಸೊ ಎಲ್ಲ ರಾಜಕಾರಣಿಗಳು ಕೂಡ ಬುದ್ಧಿವಂತರಲ್ಲ.
ಸೊ ಎಲ್ಲ ರಾಜಕಾರಣಿಗಳು ಕೂಡ ತಮ್ಮ ಕೆಲಸ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ. ಸೊ ಕೇವಲ ಒಂದು ಅಧಿಕಾರಕ್ಕೋಸ್ಕರ ಬೇಕಾದಂಥ ತಯಾರಿ ಏನಿದೆ ಆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾರೆ ಹೊರತು ದೇಶದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವಾರು ರಾಜಕಾರಣಿಗಳು ಮಾಡ್ತಿಲ್ಲ. ಹಾಗಾಗಿ ಅದನ್ನೇ ನಾವು ಅದಕ್ಷತೆ ಅಂತ ನಾವು ಕರೀಬೋದು. ಸೊ ಚುನಾವಣೆಯಲ್ಲಿ ಜಯವನ್ನು ಸಾಧಿಸಿದ ಒಂದು ದಿನದಿಂದ ಮುಂದಿನ ಅವರು ಏನು ತಯಾರಿಯನ್ನು ಮಾಡ್ಕೊಳ್ತಾರೆ ಅಂದರೆ ಮುಂದಿನ ವರ್ಷದ ಚುನಾವಣೆಗೆ ಗೆಲ್ಲಬೇಕಾದಂಥ ತಯಾರಿಯನ್ನು ಮಾಡ್ಕೊಳ್ತಾರೆ ಹೊರತು ಅಭಿವೃದ್ಧಿ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಹಲವರು ಮಾಡ್ತಾ ಇಲ್ಲ. ಸೊ ಹಾಗಾಗಿನೇ ಇದನ್ನು ಒಂದು ಅದಕ್ಷತೆಯ ಒಂದು ಸರ್ಕಾರ ಅಂತ ನಾವು ಕರೀಬೋದು. ಅದಕ್ಷ ಸರ್ಕಾರಕ್ಕೆ ಹಲವಾರು ಉದಾಹರಣೆಗಳು ಇದ್ದಾವೆ. ಆದರೆ ಭಾಳ ಮುಖ್ಯವಾದ ಒಂದು ಉದಾಹರಣೆ ಅಂತಂದರೆ ಅದನ್ನು ಪ್ರಜಾಪ್ರಭುತ್ವ ಅಂತ ಕರೀಬೋದು. ಸೊ ದೇರ್ ಆರ್ ಟೂ ಮೆನಿ ಫಾರ್ ಇನ್ಎಫಿಷಿಯಂಟ್ ಗೌರ್ಮೆಂಟ್. ಸೊ ದಟ್ ಈಸ್ ಓನ್ಲಿ ದ ಡೆಮಾಕ್ರಸಿ. ಕಾನೂನು ರಚನೆಯು ಕೂಡ ಅವಿದ್ಯಾವಂತರು ರಚಿಸುತ್ತಾರೆ. ಸೊ ಇದನ್ನು ನಾವು ಪ್ರಜಾಪ್ರಭುತ್ವದ ಒಂದು ದುರ್ವ್ಯವಸ್ಥೆ ಅಂತ ನಾವು ಕರೀಬೋದು. ಸೊ ಪ್ರಜಾಪ್ರಭುತ್ವದಲ್ಲಿ ಈ ಥರದ ಒಂದು ಅಂಶಗಳಿದ್ದಾವೆ. ಸೊ ಅವಿದ್ಯಾವಂತರು ರಾಜಕಾರಣಿಗಳಾಗಿರೋದ್ರಿಂದ ಅವರು ಆಳ್ವಿಕೆಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ಕನಿಷ್ಠ ಒಂದು ಶಿಕ್ಷಣವನ್ನು ಅಥವಾ ಮಿನಿಮಮ್ ಕ್ವಾಲಿಫಿಕೇಷನನ್ನು ರಾಜಕಾರಣಿಗಳಿಗೆ ನಿಗದಿ ಮಾಡದೇ ಇರೋದು ಒಂದು ದೊಡ್ಡ ದೋಷ ಅಂತ ಕರೀಬೋದು. ಸೊ ಈ ರೀತಿಯಾಗಿ ಕೇವಲ ಅಧಿಕಾರಕ್ಕೋಸ್ಕರ ತಮ್ಮ ಕೆಲಸ ಕಾರ್ಯವನ್ನು ಹಲವು ರಾಜಕಾರಣಿಗಳೇ ಮಾಡ್ತಾರೆ ಹೊರತು ಸೊ ಹೇಗೆ ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸುವಂಥ ಸಂಖ್ಯೆ ಕಡಿಮೆ ಅಂತ ಕರಿಬೋದು. ಸೊ ದಿಸ್ ಈಸ್ ಕಾಲ್ಡ್ ಇನ್ಎಫಿಷಿಯನ್ಸಿ, ಅದಕ್ಷತೆ ಅಂತ ನಾವು ಕರಿಬೋದು. ಸೊ ಕರಪ್ಷನ್, ಭ್ರಷ್ಟಾಚಾರ ಇದನ್ನು ನಾವು ಒಂದು ದೊಡ್ಡ ದೋಷ ಅಂತ ನಾವು ಕರಿತೀವಿ. ಸೊ ದಿಸ್ ಈಸ್ ಅ ವೆರಿ ಬ್ಯಾಡ್ ಆ್ಯಂಡ್ ಈವನ್ ಕ್ಯಾನ್ಸರ್ ಆಲ್ಸೋ. ಸೊ ಇದನ್ನು ನಾವು ಭ್ರಷ್ಟಾಚಾರ ಅಂತ ಕೂಡ ಕರೀಬೋದು, ಜೊತೆಗೆ ಇದನ್ನು ನಾವು ಕ್ಯಾನ್ಸರ್ ಅಂತ ಕೂಡ ಕರೀಬೋದು. ಹೇಗೆ ಮನುಷ್ಯನ ದೇಹದಲ್ಲಿ ಒಂದು ಕ್ಯಾನ್ಸರನ್ನು ಆವರಿಸುತ್ತೋ ಅದೇ ರೀತಿಯಾಗಿ ಭ್ರಷ್ಟಾಚಾರ ರಾಜಕಾರಣಿಗಳಲ್ಲಿ ಮತ್ತು ಸರ್ಕಾರಿ ನೌಕರಲ್ಲಿ ಬಂದರೆ ಅವರು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಜೊತೆಗೆ ಇಡೀ ಒಂದು ಸಮಾಜ ಅಥವಾ ಇಡೀ ಒಂದು ರಾಜ್ಯ ಅಭಿವೃದ್ಧಿ ಪಥವನ್ನು ಮಾಡೋದಕ್ಕೆ ಬದಲಾಗಿ ಅನಭಿವೃದ್ಧಿ ಪಥದ ಕಡೆ ಚಲಿಸ್ತಾರೆ. ಸೊ ಹಾಗಾಗಿ ಭ್ರಷ್ಟಾಚಾರ ಪ್ರಜಾಪ್ರಭುತ್ವದ ಒಂದು ದೊಡ್ಡ ದೋಷ ಅಂತ ಕರೀಬೋದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತವೆ. ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋಂಥ ಒಂದು ಸಂಖ್ಯೆ ಜಾಸ್ತಿ ಇರ್ತಾರೆ. ಸೊ ಸಂಖ್ಯೆ ಜಾಸ್ತಿ ಇದೆ, ಅಧಿಕವಾದ ಸಂಖ್ಯೆ ಇದ್ದಾಗ ಸಹಜವಾಗಿ ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಭ್ರಷ್ಟಾಚಾರ ಮಾಡೋದನ್ನು ನಾವು ಕಾಣ್ತೀವಿ. ಭ್ರಷ್ಟಾಚಾರ ಅಂದರೆ ಕೇವಲ ಹಣದ ಒಂದು ಕೊಡುಗೆ ಮಾತ್ರ ಅಲ್ಲ. ಅಂದರೆ ಒಂದು ಸಾಮಾನ್ಯ ಜನ ಕೆಲಸ ಕಾರ್ಯವನ್ನು ಮಾಡಿಸ್ಕೊಬೇಕಾದ್ರೆ ಸರ್ಕಾರಿ ನೌಕರರಿಂದ ಮತ್ತು ರಾಜಕಾರಣಿಗಳಿಂದ ಕೇವಲ ಹಣವನ್ನು ಕೊಡೋದ್ರ ಜೊತೆಗೆ ಕೆಲವೊಂದು ಉಡುಗೊರೆಗಳನ್ನು ಕೊಡೋದನ್ನು ಕೂಡ ನಾವು ಭ್ರಷ್ಟಾಚಾರ ಅಂತ ಕರಿತೀವಿ. ಸೊ ಭ್ರಷ್ಟಾಚಾರದ ಬಗ್ಗೆ ಪ್ರಾಚೀನ ಗ್ರೀಕ್ ರಾಜ್ಯಶಾಸ್ತ್ರಜ್ಞಾದ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಬರೀತಾನೆ. ಸೊ ಯಾವ ರೀತಿಯಾಗಿ ಭ್ರಷ್ಟಾಚಾರ ಇದೆ ಅಂತ. ಆವಾಗಲಿಂದ ಕೂಡ ಭ್ರಷ್ಟಾಚಾರ ಅನ್ನೋದು ಇದೆ. ಆದರೆ ಇತ್ತೀಚೆಗೆ ಅಂದರೆ ಏನೋ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು, ಅಲ್ಲಿನ ನಂತರ ಭ್ರಷ್ಟಾಚಾರ ಅಧಿಕವಾಗಿರೋದನ್ನು ಕಾಣ್ತೀವಿ. ಸೊ ಮನಿ ಈಸ್ ದ ಪೊಲಿಟಿಕಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಲೈಫ್ ಆಫ್ ದಿ ಹೋಲ್. ಸೊ ಹಣ ಅನ್ನೋದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಜೊತೆಗೆ ಅಧಿಕಾರ ಹೊಂದಾಣಿಕೆಯಲ್ಲಿ ಅಧಿಕಾರವನ್ನು ಹಿಡೀಲಿಕ್ಕೆ ಬೇಕಾದಂಥ ಏನೇನೋ ಅಂಶಗಳಿದಾವೋ ಆ ಎಲ್ಲ ಕಡೆ ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಭ್ರಷ್ಟಾಚಾರವನ್ನು ಮಾಡ್ತಾ ಇರೋವಂಥ ಒಂದು ಕಾರಣಕ್ಕೋಸ್ಕರನೇ ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇಲ್ಲ. ಸೊ ಇದು ಚುನಾವಣೆಗೆ ಸಂಬಂಧಿಸಿದಂತೆ ಕೂಡ ನಾವು ಭ್ರಷ್ಟಾಚಾರವನ್ನು ಗಮನಿಸ್ತೀವಿ. ಅಧಿಕಾರ ಹೊಂದಾಣಿಕೆಗೆ ಸಂಬಂಧಿಸಿದಂತೆ ಕೂಡ ನಾವು ಕರಪ್ಷನನ್ನು ಕಾಣ್ತೀವಿ. ಅಧಿಕಾರ ಹಿಡಿಬೇಕಾದಾಗ ಏನೇನು ಬೇಕಾಗಿದೆ ಅವೆಲ್ಲವನ್ನು ಕೂಡ ಈ ಒಂದು ಕೆಲವು ರಾಜಕಾರಣಿಗಳು ಮತ್ತು ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ. ಸೊ ಹಣ ಇಲ್ಲಿ ಮುಖ್ಯನೇ ಹೊರತು ದೇಶ ಮುಖ್ಯ ಕೆಲವರಿಗೆ ಆಗಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಎಲೆಕ್ಷನ್ ಎ ಪವರ್ ಮ್ಯಾಚ್, ಎ ಪವರ್ ಗ್ರ್ಯಾಬ್. ಈವನ್ ರಿಸ್ಕ್, ಇನ್ಎಫಿಷಿಯನ್ಸಿ ಆ್ಯಂಡ್ ಡಿಲೇ ಆರ್ ಡಿಸ್ಟ್ರಾಯಿಂಗ್ ದಿ ಕಂಟ್ರಿ. ಸೊ ಭ್ರಷ್ಟಾಚಾರ ಮಾಡ್ತಾ ಇರೋದ್ರಿಂದ, ಜೊತೆಗೆ ಅದಕ್ಷತೆ ಇರೋದ್ರಿಂದ, ಜೊತೆಗೆ ವಿಳಂಬತೆ ಇರೋದ್ರಿಂದ ಪ್ರಜಾಪ್ರಭುತ್ವದ ಒಂದು ದೇಶಗಳು ತಮ್ಮ ಒಂದು ಪತನದ ಹಾದಿಯನ್ನು ಹೋಗ್ತಾ ಇದ್ದಾವೆ ಅಥವಾ ದೇಶವನ್ನು ಹಾಳು ಮಾಡ್ತಾ ಇದ್ದಾವೆ. ಪ್ರಜಾಪ್ರಭುತ್ವದ 3 ದೊಡ್ಡ ಪ್ರಮುಖ ದೋಷಗಳಂದರೆ ಅದು ಭ್ರಷ್ಟಾಚಾರ, ಅದಕ್ಷತೆ, ವಿಳಂಬ ಅಂತಲೇ ನಾವು ಕರೀಬಹುದು. ಸೊ ಹಾಗಾಗಿ ಪ್ರಪಂಚದ ಇತಿಹಾಸದಲ್ಲಿ ನಾವು ಭ್ರಷ್ಟಾಚಾರವನ್ನು ನೋಡೋದಾದರೆ, ಸೊ ವಾಟರ್ಗೇಟ್ ಹಗರಣ, ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ನಡೆದಂಥ ವಾಟರ್ಗೇಟ್ ಹಗರಣದಿಂದ ನಾವು ಎಸೆಸೋದಾದರೆ ಅನೇಕ ಭ್ರಷ್ಟಾಚಾರದ ಪ್ರಕರಣಗಳಿದ್ದಾವೆ. ಭಾರತವನ್ನು ಎಕ್ಸಾಂಪಲ್ ನೋಡಿ, ಭಾರತದಲ್ಲಿ ಬೋಫೋರ್ಸ್ ಹಗರಣ ಇದನ್ನು ನಾವು ಕಾಣ್ತೀವಿ. ಆಮೇಲೆ ಶವಪೆಟ್ಟಿಗೆ ಹಗರಣ, ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ಏನೋ ಒಂದು
ಮರಣ ಹೊಂದಿದಂಥ ಸೈನಿಕರೇನಿದ್ದಾರೆ ಆ ಸೈನಿಕರನ್ನು ಅವರ ಮನೆಗೆ ಕಳಿಸ್ಕೊಡಲೊಂದು ತಯಾರಿಸಿದಂಥ ಶವಪೆಟ್ಟಿಗೆ ಅದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿರೋದನ್ನು ಕಾಣ್ತೀವಿ. ಜೊತೆಗೆ ಮೇವು ಹಗರಣ, ಹಸುವಿಗೆ ಕೊಡುವಂಥ ಒಂದು ಮೇವು ಏನಿದೆ, ಸೊ ಆ ಮೇವು ಹಗರಣವನ್ನು ಕೂಡ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಅದ್ರ ಜೊತೆಗೆ ಕಾಮನ್ವೆಲ್ತ್ ಕ್ರೀಡೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಭ್ರಷ್ಟಾಚಾರ ನಡೆದಿರೋದನ್ನು ಕಾಣ್ತೀವಿ. ಈವನ್ 2G ತರಂಗಾಂತರ, ಆಮೇಲೆ ಹವಾಲಾ ಹಗರಣ. ಸೊ ಈ ಥರದ ಅನೇಕ ಹಗರಣಗಳು ಭಾರತದ ಒಂದು ದೇಶದಲ್ಲಿ ಬಂದಿರೋದನ್ನು ಕಾಣ್ತೀವಿ. ಇದರಿಂದ ಏನಾಗಿದೆ ಅಂದರೆ ದೇಶ ಅಭಿವೃದ್ಧಿ ಆಗೋದಕ್ಕೆ ಬದಲಾಗಿ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ದಿಸ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್, ಪಾರ್ಟಿ ಪಾಲಿಟಿಕ್ಸ್, ಪಕ್ಷ ರಾಜಕೀಯ. ಇದು ಪ್ರಜಾಪ್ರಭುತ್ವದ ಒಂದು ಪ್ರಮುಖವಾದ ದೋಷ ಅಂತ ಕೂಡ ಕರಿಬೋದು. ದಿಸ್ ಈಸ್ ಎ ಕೀ ಟು ಗೆಟ್ಟಿಂಗ್ ಡೆಮಾಕ್ರಸಿ ಸಿಕ್. ಸೊ ಪ್ರಜಾಪ್ರಭುತ್ವ ಒಂದು ರೋಗಗ್ರಸ್ತವಾಗಿ ಮಾರ್ಪಾಡಾಗಲಿಕ್ಕೆ ಪಕ್ಷ ರಾಜಕೀಯ ಭಾಳ ಮುಖ್ಯವಾದುದು. ಯಾಕಂದರೆ ಪಕ್ಷ ರಾಜಕೀಯ ಅಂತಂದಾಗ ಪಕ್ಷನೇ ಮುಖ್ಯ ಆಗಿರ್ತದೆ ಹೊರತು ಕೆಲವು ರಾಜಕಾರಣಿಗಳಿಗೆ ದೇಶ ಮುಖ್ಯ ಆಗಿರೋದಿಲ್ಲ. ಸೊ ಚುನಾವಣಾ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಪಕ್ಷವನ್ನು ಅಧಿಕಾರಕ್ಕೆ ತರಲು ಬೇಕಾದಂಥ ಎಲ್ಲ ಒಂದು ದುರ್ಮಾರ್ಗಗಳನ್ನು ಮತ್ತು ಕೆಲವೊಂದು ಅನೈತಿಕ ಮಾರ್ಗಗಳನ್ನು ಹಿಡಿತಾರೆ. ಸೊ ದೇಶದ ಜನರಲ್ಲಿ ಒಂದು ಬಾಂಧವ್ಯತೆಯನ್ನು ಉಂಟು ಮಾಡೋದಕ್ಕೆ ಬದಲಾಗಿ ಅಧಿಕಾರ ಹಿಡಿಬೇಕನ್ನೋ ಒಂದು ಕಾರಣಕ್ಕೋಸ್ಕರ ದೇಶದ ಜನರಲ್ಲಿ ವೈರತ್ವವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಇದನ್ನು ನಾವು ಪಾರ್ಟಿ ಪಾಲಿಟಿಕ್ಸ್ ಅಂತ ಕರಿತೀವಿ, ಅಥವಾ ಒಂದು ಪಕ್ಷ ರಾಜಕೀಯ ಅಂತ ಕರಿತೀವಿ. ಪಕ್ಷಕ್ಕೋಸ್ಕರ ಹೇಳ್ತಾರೆ ಹೊರತು ಕೆಲವರು ದೇಶಕ್ಕೋಸ್ಕರ ರಾಜಕಾರಣಿಗಳು ಇಲ್ಲದೇ ಇರೋದು ಈ ದೇಶದ ದುರ್ವ್ಯವಸ್ಥೆ ಅಂತ ಕರಿಬೋದು. ಅದಕ್ಕೆ ಪ್ರಜಾಪ್ರಭುತ್ವವೇ ಕಾರಣ. ಪೊಲಿಟಿಕಲ್ ಪಾರ್ಟೀಸ್ ಡು ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಪವರ್ ಇನ್ ಎ ಡೆಮಾಕ್ರಸಿ. ಸೊ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಕ್ಕೋಸ್ಕರ ಏನು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತವೆ. ಸೊ ಅಧಿಕಾರವನ್ನು ಪಡೀಲಿಕ್ಕೋಸ್ಕರ ಆರ್ಸ್ ಟ್ರೇಡಿಂಗ್ ಅಂದರೆ ಕುದುರೆ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಬೇರೊಂದು ರಾಜಕೀಯ ಪಕ್ಷದಲ್ಲಿರುವಂಥ ರಾಜಕಾರಣಿಗಳನ್ನು ತಮ್ಮತ್ತ ಸೆಳೆದುಕೊಳ್ಳುವ ಸಲುವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡ್ತಾರೆ. ಅನ್ನೋದನ್ನು ನಾವು ನ್ಯೂಸಲ್ಲಿ ಮತ್ತು ಜೊತೆಗೆ ಪೇಪರಲ್ಲಿ ಬಂದಿರುವಂಥ ಉದಾಹರಣೆಗಳನ್ನು ನಾವು ಇಲ್ಲಿ ಹೇಳ್ಬೋದು. ಜೊತೆಗೆ ಮಿಸ್ಲೀಡಿಂಗ್ ವೋಟರ್ಸ್, ಪ್ರವೋಕಿಂಗ್, ಮೇಕಿಂಗ್ ಪ್ರಾಮಿಸಸ್ ದೇ ಕೆನಾಟ್. ಸೊ ಹೇಗೆ ಅಂತಂದರೆ ರಾಜಕಾರಣಿಗಳು ಮತದಾರರನ್ನ ತಪ್ಪು ದಾರಿಗೆ ತರ್ತಾ ಇದ್ದಾರೆ. ಜೊತೆಗೆ ತಪ್ಪು ಹಾದಿಯ ಒಂದು ಚಿಂತನೆಗಳನ್ನು ಮತದಾರರಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಚೋದನೆಯನ್ನು ನೀಡ್ತಾರೆ. ಧರ್ಮ ಮತ್ತು ಧರ್ಮದ ನಡುವೆ ಒಂದು ದ್ವೇಷದ ಮನೋಭಾವನೆಯನ್ನು ಉಂಟು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಒಂದು ವಿಚಾರಗಳನ್ನು ಹೇಳ್ತಾರೆ. ಸಾಧ್ಯವಾಗದ ಭರವಸೆಗಳನ್ನು ನೀಡ್ತಾರೆ. ಸೊ ಆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯೋದಿಲ್ಲ, ಆದರೂ ಕೂಡ ಅದನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಕೆಲವು ರಾಜಕಾರಣಿಗಳು ಪಕ್ಷ ರಾಜಕೀಯವನ್ನು ಮಾಡ್ತಾ ಇರೋದನ್ನು ಕಾಣ್ಬೋದು. ಎಕ್ಸ್ಪ್ಲಾಯ್ಟ್ ಇನ್ ದಿ ನೇಮ್ ಆಫ್ ವೆಲ್ಫೇರ್ ಆಫ್ ದಿ ಪೀಪಲ್. ಸೊ ಜನತೆಯ ಒಂದು ಕಲ್ಯಾಣದ ಹೆಸರಿನಲ್ಲಿ ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಸೊ ಅಧಿಕಾರದ ಗದ್ದುಗೆ ಇಲ್ಲಿ ಕೆಲವು ರಾಜಕೀಯ ಪಕ್ಷಗಳಿಗೆ ಮುಖ್ಯ ಆಗಿರ್ತವೆ ಹೊರತು ಸೊ ದೇಶದ ಅಭಿವೃದ್ಧಿ, ಜನತೆಯ ಅಭಿವೃದ್ಧಿ, ಬಡವರ ಕಲ್ಯಾಣ, ಪ್ರಜೆಗಳ ಅಭಿವೃದ್ಧಿ, ಸೊ ಇಂಥ ಒಂದು ವಿಚಾರವನ್ನು ಹೇಳಿ ಮತ್ತು ನಡೆಯುವಂಥರು ಕೆಲವು ರಾಜಕಾರಣಿಗಳು ಮಾತ್ರ. ಸೊ ಹಾಗಾಗಿ ಅಂಥ ರಾಜಕಾರಣಿಗಳ ಅವಶ್ಯಕತೆ ಪ್ರಜಾಪ್ರಭುತ್ವಕ್ಕೆ ಇದೆ. ಫೋರ್ತ್ ಒನ್, ಎಕ್ಸ್ಟ್ರಾವೆಂಜಸ್, ದುಂದುಗಾರಿಕೆ, ಎಕ್ಸ್ಟ್ರಾವೇಜನ್ಸ್. ಸೊ ಎಕ್ಸ್ಟ್ರಾವೇಜನ್ಸ್ ಅಂತಂದರೆ ಸೊ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡೋದು. ಸೊ ಅವಶ್ಯಕತೆಗಿಂತ ಹೆಚ್ಚಾಗಿ ಖರ್ಚು ಮಾಡೋದು ಅಂತಂದಾಗ ಕೆಲವೊಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಅವಶ್ಯಕತೆ ಇದೆ ಅದಕ್ಕಿಂತ ಹೆಚ್ಚಾಗಿ ಒಂದು ದುಂದುಗಾರಿಕೆ ಹಣವನ್ನು ಮಾಡುವಂಥದ್ದು. ಇದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ದೋಷ ಅಂತ ನಾವು ಕರೀಬೋದು. ಡೆಮಾಕ್ರಸಿ ಇಸ್ ದ ಕಾಸ್ ಆಫ್ ಎಕ್ಸ್ಟ್ರಾವೇಜನ್ಸ್ ಇನ್ ಗವರ್ನಮೆಂಟ್. ಈವನ್ ಲೆಜಿಸ್ಲೇಚರ್, ಕ್ಯಾಬಿನೆಟ್, ಎಲೆಕ್ಷನ್ ವಿಚ್ ಎಕ್ಸ್ಪ್ಲಾಯ್ಟ್ಸ್ ಟ್ಯಾಕ್ಸ್ ಪೇಯರ್ಸ್. ಸೊ ಶಾಸಕಾಂಗ ಜೊತೆಗೆ ಮಂತ್ರಿಮಂಡಲ, ಚುನಾವಣೆ ಇವು ತೆರಿಗೆದಾರರ ಮೇಲೆ ಹೆಚ್ಚು ಶೋಷಣೆಯನ್ನು ಮಾಡ್ತಾ ಇದ್ದಾವೆ. ಯಾಕಂದರೆ ತೆರಿಗೆದಾರರಿಂದನೇ ಸರ್ಕಾರ ತನ್ನ ಕೆಲಸ ಕಾರ್ಯವನ್ನು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಮಂತ್ರಿಗಳಿಗೆ ಕೊಡುವಂಥ ಒಂದು ಸ್ಯಾಲ್ರಿ ಆಗಿರ್ಬೋದು ಅಥವಾ ಸಂಬಳ ಆಗಿರ್ಬೋದು, ಅವರು ಓಡಾಡಲಿಕ್ಕೆ ಬಳಸುವಂಥ ಕಾರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಫೆಸಿಲಿಟಿ ಆಗಿರ್ಬೋದು, ಅವರ ಬಂಗಲೆ ಆಗಿರ್ಬೋದು, ಇವೆಲ್ಲವೂ ಕೂಡ ಯಾವರ ಮೂಲಕ ನಡೀತಾ ಇರೋದಂದರೆ ಪ್ರಜೆಗಳ ಒಂದು ತೆರಿಗೆಯನ್ನು ಏನು ಕಟ್ತಾರೆ ಅದರ ಆಧಾರದ ಮೇಲೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂತಾರೆ, ಸೊ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಣವನ್ನು ದುಂದುಗಾರಿಕೆ ಮಾಡೋದನ್ನು ಕಾಣ್ತೀವಿ, ಕಾರನ್ನು ತಗೊಳ್ಳುವಂಥದ್ದು. ಜೊತೆಗೆ ಕೆಲವು ರಾಜಕಾರಣಿಗಳನ್ನ ಗಮನಿಸಿದಾಗ ಸೊ ವಾಸ್ತುವಿನ ಆಧಾರದ ಮೇಲೆ ಸರ್ಕಾರಿ ಕಟ್ಟಡಗಳನ್ನು ವಾಸ್ತು ಪ್ರಕಾರ ಬದಲಾವಣೆ ಮಾಡ್ತಾರೆ. ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಹಣವನ್ನು ಬಳಕೆ ಮಾಡ್ತಾರೆ. ಜೊತೆಗೆ ಐಷಾರಾಮಿ ಕಾರುಗಳನ್ನು ತಗೊಳ್ತಾರೆ. ಸೊ ಇದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ದೋಷ ಅಂತ ಕರಿಬೋದು. ಜೊತೆಗೆ ಚುನಾವಣೆಗೋಸ್ಕರನೇ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡ್ತಾರೆ. ಪ್ರತಿ ವರ್ಷ ಕೂಡ ಅನೇಕ ಚುನಾವಣೆಗಳಿರ್ತವೆ. ಸೊ ಲೋಕಸಭೆ ಚುನಾವಣೆ,
ಅದ್ರ ಜೊತೆಗೆ ವಿಧಾನಸಭೆಯ ಚುನಾವಣೆ, ಸ್ಥಳೀಯ ಸರ್ಕಾರಗಳ ಚುನಾವಣೆ. ಸೊ ಇಂಥ ಚುನಾವಣೆಗಳಿಗೆ ಏನು ತೆರಿಗೆದಾರರು ಹಣವನ್ನು ಕಟ್ಟಿರ್ತಾರೆ, ಆ ಹಣವನ್ನು ಚುನಾವಣಾ ಆಯೋಗ ಬಳಕೆ ಮಾಡ್ಕೊಳ್ತದೆ. ಸೊ ಇದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇರೋದನ್ನು ಕಾಣ್ಬೋದು. ಸೊ ರಾಷ್ಟ್ರದ ಆದಾಯವೆಲ್ಲ, ಆಲ್ ದ ನೇಷನ್ಸ್ ಇನ್ಕಮ್ ಇಸ್ ಸ್ಪೆಂಟ್ ಆನ್ ನಾನ್ ವರ್ಕ್. ರಾಷ್ಟ್ರದ ಆದಾಯವೆಲ್ಲ ಕೆಲಸಕ್ಕೆ ಬಾರದಂಥ ವಿಷಯಕ್ಕೆ ವ್ಯಯ ಆಗ್ತಾ ಇರೋದು ಅಥವಾ ಖರ್ಚಾಗ್ತಾ ಇರೋದನ್ನು ಕಾಣ್ಬೋದು. ಸೊ ಚುನಾವಣೆಗಳ ಮಂತ್ರಿಗಳ ಕಾರ್ಗಾಗಿ, ಭತ್ಯೆಗಾಗಿ, ಬಾಡಿಗೆಗಾಗಿ ಇತ್ಯಾದಿಗಳಿಗೆ ಬಳಕೆಯನ್ನು ಮಾಡಲಾಗ್ತಾ ಇದೆ. ಡಿಸ್ರಪ್ಟ್ಸ್ ದಿ ಪ್ರೋಗ್ರೆಸ್ ಆಫ್ ದಿ ಸ್ಟೇಟ್. ಸೊ ರಾಜ್ಯದ ಪ್ರಗತಿಗೆ ಇದರಿಂದ ಧಕ್ಕೆ ಉಂಟಾಗ್ತಾ ಇದೆ. ಸೊ ಈ ರೀತಿಯಾದ ಒಂದು ದೋಷ ಪ್ರಜಾಪ್ರಭುತ್ವದಲ್ಲಿದೆ. ಇದು ಕೇವಲ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಾಧ್ಯ. ಫಿಫ್ತ್ ಒನ್ ರೂಲ್ ಆಫ್ ದಿ ಲಾ, ಡೆಮಾಕ್ರಸಿ ಮೀನ್ಸ್ ಫಾರ್ ದ ರಿಚ್ ಟು ಬಿ ರಿಚ್ ಫಾರ್ ದಿ ರಿಚ್. ಸೊ ಪ್ರಜಾಪ್ರಭುತ್ವ ಅಂತಂದಾಗ ಅದು ಬಡವರ ಸರ್ಕಾರ, ಜನರ ಸರ್ಕಾರ, ಎಲ್ಲ ಜನರ ಸರ್ಕಾರ ಅಂತ ಆಗಬೇಕಾಗಿತ್ತು. ಆದರೆ ಇವತ್ತೇನಾಗಿದೆ ಅಂದರೆ ಪ್ರಜಾಪ್ರಭುತ್ವ ಶ್ರೀಮಂತರಿಂದ ಶ್ರೀಮಂತರಿಗಾಗಿ, ಶ್ರೀಮಂತರಿಗೋಸ್ಕರ ನಡೆಯುವಂಥ ಸರ್ಕಾರ ಅಂತ ಕರೀಬೋದು. ಇವತ್ತಿನ ಬಹುತೇಕ ಎಲ್ಲ ರಾಜಕಾರಣಿಗಳ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಅವರು ಶ್ರೀಮಂತ ಕುಟುಂಬದಿಂದ ಬಂದಿರೋರನ್ನ ಕಾಣ್ತೀವಿ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಗೆಲ್ಲುವಂಥವ್ರು ಯಾರು ಮಾತ್ರ ಅಂದರೆ ಶ್ರೀಮಂತರು ಮಾತ್ರ ಅನ್ನೋ ಒಂದು ಸ್ಥಿತಿಗೆ ಬಂದಿದೆ. ಬಡವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಪೊಲಿಟಿಕಲ್ ಲೀಡರ್ಸ್ ಆರ್ ಆಲ್ಸೋ ವೆರಿ ವೆಲ್ತಿ. ಪವರ್ ಆಫ್ ದಿ ಪೂರ್ ಇಸ್ ಫಾರ್ ರೀಚಿಂಗ್. ಸೊ ಬಡವರು ಅಧಿಕಾರವನ್ನು ಹಿಡಿಯೋದು ಭಾಳ ದೂರದ ಮಾತು. ಸೊ ಕಷ್ಟ, ಅಸಾಧ್ಯ ಅಂತ ನಾವು ಹೇಳ್ಬೋದು. ಬಡವರು ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಇದನ್ನು ಪ್ರಜಾಪ್ರಭುತ್ವವನ್ನು ಬಡವರ ಸರ್ಕಾರ ಅಂತ ಕರೀತಾರೆ. ಸೊ ಇದು ಒಂದು ದೊಡ್ಡ ದೋಷ. ಸೊ ಪ್ರಜಾಪ್ರಭುತ್ವದಲ್ಲಿ ಸ್ವಂತ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಶ್ರೀಮಂತರು ಯಾವುದೇ ರೀತಿಯಾದ ಹಿಂಜರಿಕೆಯನ್ನು ಮಾಡೋದಿಲ್ಲ. ಸೊ ಡು ನಾಟ್ ಎಸಿಟೇಟ್ ಟು ಡೂ ಎನಿಥಿಂಗ್ ಟು ಪ್ರೊಟೆಕ್ಟ್ ಯುವರ್ ಓನ್ ಇಂಟ್ರೆಸ್ಟ್. ಸೊ ಶ್ರೀಮಂತರು ಏನು ಕೆಲಸ ಕಾರ್ಯವನ್ನು ಮಾಡ್ತಾರೆ ಅದನ್ನು ಸಾಧಿಸಲಿಕ್ಕೆ ಯಾವುದೇ ರೀತಿಯಾದ ಹಿಂಜರಿಕೆ ಅವರಲ್ಲಿ ಇರೋದಿಲ್ಲ. ಓನ್ಲಿ ಗೌರ್ಮೆಂಟ್ ಆ್ಯಂಡ್ ಪವರ್ ಆಫ್ ದಿ ಪೀಪಲ್ ಆರ್ ವರ್ತಿ ಆಫ್ ದಿ ರಿಚ್. ಸೊ ಕೇವಲ ಪ್ರಜಾಪ್ರಭುತ್ವ ಅನ್ನೋದು ಪ್ರಜೆಗಳಿಗೋಸ್ಕರ ಮಾತ್ರ ಅಂತ ಇದೆ, ಆದರೆ ಅಧಿಕಾರ ಯಾರಲ್ಲಿದೆ ಅಂದರೆ ಶ್ರೀಮಂತರಿಗೋಸ್ಕರ ಇದೆ. ಹಾಗಾಗಿನೇ ಕೆಲವರು ಹೇಳ್ತಾರೆ, ಸೊ ಬಲಾಢ್ಯರಿಂದ ನಡೆಯುವಂಥ ಸರ್ಕಾರ ಪದ್ಧತಿನೇ ಪ್ರಜಾಪ್ರಭುತ್ವ ಅಂತೇಳಿ ಕೆಲವು ಮೇಧಾವಿಗಳು ಮತ್ತು ಚಿಂತಕರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇದನ್ನು ನಾವು ಬಲಾಢ್ಯರ ಸರ್ಕಾರ, ಶ್ರೀಮಂತರ ಸರ್ಕಾರ ಅಂತೇಳಿ ಕರೀಬೋದು. ಸೊ ಬಹುಸಂಖ್ಯಾತರ ಹೆಸರಿನಲ್ಲಿ ಅಲ್ಪಸಂಖ್ಯಾತರು ಅಧಿಕಾರವನ್ನು ಚಲಾಯಿಸುತ್ತಾರೆ. ಮೈನಾರಿಟೀಸ್ ಎಕ್ಸಸೈಸ್ ಪವರ್ ಇನ್ ದಿ ನೇಮ್ ಆಫ್ ದಿ ಮೆಜಾರಿಟಿ. ಸೊ ಅಲ್ಪಸಂಖ್ಯಾತರು ಅಂದರೆ ಯಾರು ಅಂದರೆ ಸೊ ಶ್ರೀಮಂತರು ಅಥವಾ ರಾಜಕಾರಣಿಗಳು. ಬಹುಸಂಖ್ಯಾತರು ಯಾರು ಅಂತಂದರೆ ಉಳಿದ ವರ್ಗ. ಸೊ ಕಾರ್ಮಿಕರು ಮತ್ತು ದುಡಿಮೆಗಾರರು, ರೈತರು, ಜೊತೆಗೆ ವ್ಯಾಪಾರಸ್ಥರು, ಇವರೆಲ್ಲರನ್ನೂ ಕೂಡ ನಾವು ಬಹುಸಂಖ್ಯಾತರು ಅಂತ ಕರಿತೀವಿ. ಸೊ ಇವರ ಮೇಲೆ ಯಾರು ಶೋಷಣೆ ಮಾಡ್ತಾ ಇದ್ದಾರೆ? ಅಲ್ಪಸಂಖ್ಯಾತರು, ಸೊ ಜಮೀನ್ದಾರರು, ಅದರ ಜೊತೆಗೆ ಶ್ರೀಮಂತರು ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾಗಿ ಪ್ರಜಾಪ್ರಭುತ್ವ ಅನ್ನೋದು ಯಾರಿಗೋಸ್ಕರ ಇದೆ ಅಂತಂದರೆ ಶ್ರೀಮಂತರ ಪರವಾಗಿ ಇದೆ. ಸೊ 6 ಒನ್ ಡಿಲೇ ಪಾಲಿಸಿ, ವಿಳಂಬ ನೀತಿ ಭಾಳ ಮುಖ್ಯವಾದದ್ದು. ಸೊ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ವಿಳಂಬ. ಸೊ ಶಾಸಕಾಂಗದ ಒಂದು ಕೆಲಸ ಕಾರ್ಯವನ್ನು ಗಮನಿಸಿದಾಗ ಶಾಸಕಾಂಗದಲ್ಲಿ ವರ್ಷಕ್ಕೆ 3 ಬಾರಿ ಅಧಿವೇಶನಗಳನ್ನು ನಡೆಸ್ತಾರೆ, ಸೆಷನ್ಸನ್ನು ನಡೆಸ್ತಾರೆ. ಆ ಅಧಿವೇಶನದ ಸಂದರ್ಭದಲ್ಲಿ ಏನು ಚರ್ಚೆಗಳಾಗ್ತಾವಲ್ಲ ಆ ಚರ್ಚೆಗಳು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಇವತ್ತು ಇಲ್ಲದೇ ಇರುವಂಥ ಒಂದು ಉದಾಹರಣೆಗಳನ್ನ ಕೆಲವು ಸಂದರ್ಭದಲ್ಲಿ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಏನು ಕಾರ್ಯಾಂಗದ ಕೆಲಸ ಕಾರ್ಯಗಳು ಕೂಡ ಭಾಳ ನಿಧಾನಗತಿಯಾಗಿ ಆಗ್ತಾ ಇರೋದನ್ನು ಕಾಣ್ಬೋದು. ಇನ್ನು ನ್ಯಾಯಾಂಗದ ತೀರ್ಮಾನಗಳು ಕೂಡ ಅದೇ ಹಾದಿಯನ್ನು ಹಿಡಿದಿದ್ದಾವೆ. ಡೆಮಾಕ್ರಸಿ ಇಸ್ ಎ ಡಿಲೇಡ್ ಪಾಲಿಸಿ, ಎ ಸ್ಲೋ ಡೌನ್. ದೇರ್ ಆರ್ ನೋ ಕ್ವಿಕ್ ಕನ್ಕ್ಲೂಷನ್ಸ್ ಹಿಯರ್. ಈವನ್ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಟು ಮೇಕ್ ಎನಿ ಡಿಸಿಷನ್ಸ್. ಸೊ ಪ್ರಜಾಪ್ರಭುತ್ವದಲ್ಲಿ ಏನೇ ತೀರ್ಮಾನಗಳನ್ನು ಕೈಗೊಳ್ಳಬೇಕಾದ್ರೂ ಕೂಡ ಭಾಳ ನಿಧಾನಗತಿಯಾದ ತೀರ್ಮಾನಗಳು ಇಲ್ಲಾಗ್ತಾ ಇದ್ದಾವೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ಒಂದು ನಿಧಾನಗತಿಯ ತೀರ್ಮಾನ ಅಂತ ಕರೀಬೋದು. ಇಟ್ ಈಸ್ ಡಿಫಿಕಲ್ಟ್ ಫಾರ್ ದಿಸ್ ಗೌರ್ಮೆಂಟ್ ಟು ಡೀಲ್ ವಿತ್ ಅರ್ಜೆಂಟ್ ಇಶ್ಯೂಸ್. ಸೊ ಎಮರ್ಜೆನ್ಸಿ ಇಶ್ಯೂಸ್, ತುರ್ತು ಸಮಸ್ಯೆಗಳನ್ನು ಅಥವಾ ತುರ್ತು ಸಂದರ್ಭಗಳನ್ನು ಎದುರಿಸಲಿಕ್ಕೆ ಪ್ರಜಾಪ್ರಭುತ್ವ ತೀರಾ ಕಷ್ಟವಾಗಿದೆ. ಏನೇ ತೀರ್ಮಾನಗಳಾದರೂ ಕೂಡ ಶಾಸಕಾಂಗದಲ್ಲೇ ಆಗಬೇಕಾಗಿರೋದ್ರಿಂದ ತುರ್ತು ಸಂದರ್ಭಗಳನ್ನು ಎದುರಿಸಲಿಕ್ಕೆ ಭಾಳ ಕಷ್ಟ ಪ್ರಜಾಪ್ರಭುತ್ವದಲ್ಲಿ. ಡೆಮಾಕ್ರಸಿ takes 100 years of development to be undertaken by the dictatorship government. All progress run at a slower pace. ಸೊ 10 ವರ್ಷಗಳಲ್ಲಿ ಏನೋ ನಿರಂಕುಶ ಅಧಿಕಾರವನ್ನು ಚಲಾಯಿಸುತ್ತೋ ಅಥವಾ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತದೋ
ಆ ಕೆಲಸ ಕಾರ್ಯವನ್ನು ಪ್ರಜಾಪ್ರಭುತ್ವ 100 ವರ್ಷ ತಗೊಳ್ಳುತ್ತೆ ಅನ್ನೋ ಒಂದು ಮಾತನ್ನು ನಾವು ನೋಡಿದಾಗ ಪ್ರಜಾಪ್ರಭುತ್ವ ಹೇಗೆ ನಿಧಾನಗತಿಯಾಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಬೋದು. ಸೊ ಇಲ್ಲಿ ಎಲ್ಲವೂ ಕೂಡ ನಿಧಾನಗತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಕಾರ್ಯಗಳು ನಡೀತವೆ. ಸೊ 7th ಒನ್, ದಿ ಕರ್ಟೈಲ್ಮೆಂಟ್ ಆಫ್ ಫ್ರೀಡಮ್, ಸ್ವಾತಂತ್ರ್ಯದ ಮೊಟಕು. ಸೊ ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದ 3 ಚಿಂತನೆಗಳು, ಅವು ಫ್ರಾನ್ಸಿನ ಮಹಾಕ್ರಾಂತಿಯ ಕೊಡುಗೆಗಳು: ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಆದರೆ ವಾಸ್ತವವಾಗಿ ನೋಡಿದಾಗ ಸ್ವಾತಂತ್ರ್ಯದ ಮೊಟಕು ಅಥವಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗ್ತಾ ಇರೋದು ಎಲ್ಲಿ ಅಂತಂದರೆ ಅದು ನಾವು ಪ್ರಜಾಪ್ರಭುತ್ವ ಅಂತ ನಾವು ಕರೀಬೋದು. ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಧಕ್ಕೆ ಉಂಟಾಗ್ತಾ ಇದೆ. ಡೆಮಾಕ್ರಸಿ ಈಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಫ್ರೀಡಮ್ ಅಂಡ್ ಈಕ್ವಾಲಿಟಿ. ಇಟ್ ಈಸ್ ಇನ್ ಎ ಡೆಮಾಕ್ರಸಿ ದಟ್ ದಿ ಹೈಯೆಸ್ಟ್ ಲಿಬರ್ಟಿ ಕಟೈಲ್ಮೆಂಟ್ ಈಸ್ ಮೇಡ್. ಅತಿ ಹೆಚ್ಚು ಸ್ವಾತಂತ್ರ್ಯದ ಮೊಟಕು ಎಲ್ಲಿ ಉಂಟಾಗ್ತಾ ಇದೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಉಂಟಾಗ್ತಾ ಇದೆ. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ವ್ಯಕ್ತಿಗಳ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲಿಕ್ಕೆ ಅವಕಾಶ ಇದೆ. ಗೌರ್ಮೆಂಟ್ ಮೇ ಇನ್ ಎನಿ ಕೇಸ್ ಕರ್ಟೇಲ್ ದಿ ಫ್ರೀಡಮ್ ಆಫ್ ಪರ್ಸನ್ಸ್. ಸೊ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ಕೊಟ್ಟಿದೆ. ಆ ಮೂಲಭೂತ ಹಕ್ಕುಗಳಲ್ಲಿ ಆ ಸ್ವಾತಂತ್ರ್ಯವು ಕೂಡ ಬಹಳ ಮುಖ್ಯವಾದುದು. ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತನಾ ಸ್ವಾತಂತ್ರ್ಯ, ಆಮೇಲೆ ಸಂಘ ಮತ್ತು ಸಂಸ್ಥೆಗಳನ್ನು ಕಟ್ಕೊಳ್ಳೋಂಥ ಸ್ವಾತಂತ್ರ್ಯ, ಆಮೇಲೆ ಅಕ್ರಮ ಬಂಧನದ ವಿರುದ್ಧ ಹೋರಾಡೋಂಥ ಸ್ವಾತಂತ್ರ್ಯ, ಈ ರೀತಿಯಾದ ಅನೇಕ ಸ್ವಾತಂತ್ರ್ಯಗಳಿದ್ದಾವೆ. ಆದರೆ ಅಂಥ ಸ್ವಾತಂತ್ರ್ಯವನ್ನು ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಮೊಟಕುಗೊಳಿಸ್ತಾ ಇದ್ದಾವೆ. ಸೊ ಮೊಟಕುಗೊಳಿಸೋದ್ರ ಮೂಲಕ ಪ್ರಜೆಗಳ ಒಂದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದ್ದಾವೆ. ಸೊ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕಾಣ್ಬೋದು. ಇವತ್ತು ಆಧುನಿಕ ವ್ಯವಸ್ಥೆ ಅಂತಂದಾಗ ಅಥವಾ ಪ್ರಸ್ತುತ ವ್ಯವಸ್ಥೆ ಅಂದಾಗ ಸಾಮಾಜಿಕ ಜಾಲತಾಣಗಳಿದ್ದಾವೆ. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಿಗಳು ಅಥವಾ ಪ್ರಜೆಗಳು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಲಿಕ್ಕೆ ಭಾಳ ಮುಖ್ಯವಾದಂಥ ವೇದಿಕೆ. ಇಂಥ ವೇದಿಕೆಯಲ್ಲಿ ಕೂಡ ಸರ್ಕಾರಗಳು ಇಂಟರ್ಫಿಯರ್ ಆಗಿ ಅಂದರೆ ಪ್ರವೇಶವನ್ನು ಮಾಡಿ ಪ್ರಜೆಗಳ ಒಂದು ಅಭಿಪ್ರಾಯ ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯದ ಮೇಲೆ ಕಡಿವಾಣ ಹಾಕೋಂಥ ಒಂದು ಉದಾಹರಣೆಗಳನ್ನು ಕೆಲವು ಸಂದರ್ಭದಲ್ಲಿ ಮಾಡ್ತಾ ಇರೋದನ್ನು ಕಾಣ್ಬೋದು. ಸೊ ಭಾರತ ಸಂವಿಧಾನದಲ್ಲಿರ್ತ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸುವಂಥ ಕಾನೂನನ್ನು ರಾಜಕಾರಣಿಗಳು ಸಂವಿಧಾನಕ್ಕೆ ತಿದ್ದುಪಡಿ ತರ್ತಾರೆ. ಸೊ ಅಂಥ ಮೂಲಭೂತ ಹಕ್ಕುಗಳೇನಿದ್ದಾವೆ, law has been amended by the politicians to restrict the fundamental rights of the Indian Constitution. ಸೊ ಭಾರತದಲ್ಲಿ ಭಾಗ 3ರಲ್ಲಿ 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ಸುಮಾರು 4 ವಿಧಿಗಳಲ್ಲಿ ಸ್ವಾತಂತ್ರ್ಯದ ಬಗ್ಗೆ ವಿವರಣೆ ಇದ್ದಾವೆ. ಆ ಎಲ್ಲ ಸ್ವಾತಂತ್ರ್ಯವನ್ನು ಕೆಲವೊಂದು ಸಂದರ್ಭದಲ್ಲಿ ಮೊಟಕುಗೊಳಿಸುವಂಥ ಉದಾಹರಣೆಗಳನ್ನು ಕಾಣ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾಗಿ ಆಸ್ತಿ ಹಕ್ಕನ್ನು ಹೇಳುತ್ತೆ. ಪ್ರಜಾಪ್ರಭುತ್ವದಲ್ಲಿ ಅದು ಜಾನ್ ಲಾಕ್, ರೂಸೋ ಮುಂತಾದ ಚಿಂತಕರು ಆಸ್ತಿ ಹಕ್ಕಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಖಾಸಗಿ ಆಸ್ತಿ ಹಕ್ಕನ್ನು ಕೂಡ ಭಾರತ ಸಂವಿಧಾನದಲ್ಲಿ 31ನೇ ವಿಧಿ ಪ್ರಕಾರ ನೀಡಲಾಗಿತ್ತು. ಆದರೆ 44ನೇ ತಿದ್ದುಪಡಿ ಪ್ರಕಾರ 1979ರಿಂದ ಜಾರಿಗೆ ಬರುವಂತೆ ಆಸ್ತಿ ಹಕ್ಕನ್ನು 31ನೇ ವಿಧಿಯನ್ನು ರದ್ದುಪಡಿಸಿದ್ದಾರೆ. ಸೊ ಈ ರೀತಿಯಾಗಿ ಆಸ್ತಿ ಹಕ್ಕನ್ನು ಕೂಡ ಮೊಟಕುಗೊಳಿಸಿರೋದನ್ನು ಕಾಣ್ಬೋದು. ಇದು ಒಂದು ದೊಡ್ಡ ದೋಷ ಅಂತ ನಾವು ಕರೀಬೋದು, ಸ್ವಾತಂತ್ರ್ಯದ ಮೊಟಕು. 8th ಒನ್, ಪ್ರಾವಿನ್ಸಿಯಲಿಸಮ್, ಪ್ರಾಂತೀಯತೆ ಆರ್ ರೀಜಿನಿಯಲಿಸಮ್, ಪ್ರಾಂತೀಯ ಮನೋಭಾವನೆ ಅಂತ ಕೂಡ ನಾವು ಇದನ್ನು ಕರೀಬೋದು. ಇಟ್ ಈಸ್ ಓನ್ಲಿ ಇನ್ ಎ ಡೆಮಾಕ್ರಸಿ ದಟ್ ಪೀಪಲ್ ಫೀಲ್ ಪ್ರಾವಿನ್ಷಿಯಲ್. ಸೊ ಕೇವಲ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಈ ಪ್ರಾಂತೀಯ ಮನೋಭಾವನೆಯನ್ನು ನೋಡಲಿಕ್ಕೆ ಸಾಧ್ಯ. ಸೊ ಬೇರೆ ಸರ್ಕಾರಗಳಲ್ಲಿ ಅರಸೊತ್ತಿಗೆ ಅಥವಾ ಶ್ರೀಮಂತ ಸರ್ಕಾರ ಇರುವಂಥ ಕಡೆ ಇಡೀ ದೇಶವೇ ಒಂದು ಎನ್ನುವ ಮನೋಭಾವನೆ ಇರ್ತದೆ. ಜೊತೆಗೆ ರಾಷ್ಟ್ರೀಯ ಏಕತೆಯನ್ನು, ಭಾವೈಕ್ಯತೆಯನ್ನು ಅಧಿಕವಾಗಿ ಕಾಣ್ತೀವಿ. ಆದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಾಂತೀಯ ಮನೋಭಾವನೆ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ ಪ್ರಾಂತೀಯ ಮನೋಭಾವನೆಯು ಅಂದರೆ ರಾಷ್ಟ್ರೀಯ ಭಾವನೆ ಮತ್ತು ದೇಶದ ಹಿತಾಸಕ್ತಿಗಾಗಿ ಪ್ರಾದೇಶಿಕ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಸೊ ಡೆವಲಪರ್ಸ್ ರೀಜನಲ್ ಸೆಂಟಿಮೆಂಟ್ ಫಾರ್ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ಫಾರ್ ದಿ ಇಂಟ್ರೆಸ್ಟ್ ಆಫ್ ದಿ ಕಂಟ್ರಿ. ಸೊ ಪ್ರಾದೇಶಿಕ ಮನೋಭಾವನೆ ಬೆಳವಣಿಗೆ ಆಗುತ್ತೆ ಹೊರತು ದೇಶ ಕಟ್ಟುವಂಥ ಒಂದು ಕೆಲಸ ಕಾರ್ಯಗಳು ಇಲ್ಲಿ ತೀರಾ ಕಡಿಮೆ ಅಂತ ಕರೀಬೋದು. ಇನ್ಸ್ಟೆಡ್ ಆಫ್ representing the country, the field, region, location is given priority. ರಾಷ್ಟ್ರವನ್ನು ಪ್ರತಿನಿಧಿಸೋದಕ್ಕೆ ಬದಲಾಗಿ ಒಂದು ಕ್ಷೇತ್ರವನ್ನು ನೋಡ್ತಾರೆ, ಜೊತೆಗೆ ಪ್ರದೇಶಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಸ್ಥಳಕ್ಕೆ ಆದ್ಯತೆಯನ್ನು ನೀಡ್ತಾರೆ. ಹಾಗಾಗಿ ಒಂದು ಪ್ರಾದೇಶಿಕತೆ ಎನ್ನುವ ಮನೋಭಾವನೆಯನ್ನು, ಪ್ರಾಂತೀಯತೆಯ ಮನೋಭಾವನೆಯನ್ನು ಈ ಪ್ರಜಾಪ್ರಭುತ್ವದಲ್ಲಿ ಕಾಣ್ಬೋದು. ಸೊ ಇದರಿಂದ ಸ್ವಾಕ್ಷೇತ್ರದ ಒಲವು ಅಧಿಕ ಆಗುತ್ತೆ. ಸೊ ದೇಶ ಅನ್ನೋದಕ್ಕಿಂತ ಮೊದಲು ತಾವು ಹುಟ್ಟಿರುವಂಥ ಸ್ಥಳಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ದಿಸ್ ಈಸ್ ಆಲ್ಸೋ ಒನ್ ಡಿಮೆರಿಟ್ಸ್ ಆಫ್ ದಿ ಡೆಮಾಕ್ರಸಿ. ಅನದರ್ ಒನ್, ದಿ ಇಂಪಾರ್ಟೆನ್ಸ್ ಆಫ್ ಕ್ವಾಂಟಿಟಿ ಓವರ್ ಕ್ವಾಲಿಟಿ. ಸೊ ಗುಣಕ್ಕಿಂತ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ? ಸೊ
ಗುಣಕ್ಕಿಂತ ಪ್ರಮಾಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರೋದನ್ನು ಕಾಣ್ತೀವಿ. ಅಂದರೆ ಒಳ್ಳೆಯದಕ್ಕಿಂತ ಯಾವುದಕ್ಕೆ ಒಂದು ಬೆಲೆಯನ್ನು ಕೊಡಲಾಗುತ್ತೆ ಅಂದರೆ ಬಹುಸಂಖ್ಯಾತರಿಗೆ ಅಥವಾ ಬಹುಸಂಖ್ಯಾತಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡಲಾಗುತ್ತೆ. ಡೆಮಾಕ್ರಸಿ ಮೇಕ್ಸ್ ಎವ್ರಿ ಒನ್ ಈಕ್ವಲ್. ಸೊ ಪ್ರಜಾಪ್ರಭುತ್ವದ ಒಂದು ಉದ್ದೇಶ ಏನಂತಂದರೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣೋದು. ಎಲ್ಲರನ್ನೂ ಸಮಾನವಾಗಿ ಕಂಡಾಗ ಇಲ್ಲಿ ಬುದ್ಧಿವಂತರು ಕೂಡ ಒಂದೇ, ದಡ್ಡನೂ ಕೂಡ ಒಂದೇನೆ. ಸೊ ದಡ್ಡರು ಮತ್ತು ಬುದ್ಧಿವಂತರು ಒಂದೇ ಇರ್ತಾರೆ. ಸೊ ದಡ್ಡನೂ ಕೂಡ ಒಂದೇ ಓಟ್ ಇದೆ, ಜೊತೆಗೆ ಬುದ್ಧಿವಂತನೂ ಕೂಡ ಒಂದೇ ಓಟ್ ಇದೆ. ಸೊ ಒಂದು ಓಟು ಒಂದು ಮೌಲ್ಯ ಅನ್ನೋ ಒಂದು ಚಿಂತನೆಗಳಿದ್ದಾವೆ. ಸೊ 18 ವರ್ಷ ವಯಸ್ಸಾದಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅಲ್ಲಿ ಬುದ್ಧಿವಂತನೂ ಕೂಡ ಒಂದೇ, ಜೊತೆಗೆ ದಡ್ಡನೂ ಕೂಡ ಒಂದೇ ಇರ್ತಾನೆ. ಸೊ ಮೂರ್ಖರು ಮತ್ತು ಬುದ್ಧಿವಂತರು ಒಂದೇ ಮನೋಭಾವನೆ ಪ್ರಜಾಪ್ರಭುತ್ವದಲ್ಲಿರೋದ್ರಿಂದ ಇದು ಗುಣಕ್ಕಿಂತ ಪ್ರಮಾಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತದೆ. ಸೊ ಫೈನಲಿ ಲಾಸ್ಟ್ ಒನ್, ಗೌರ್ಮೆಂಟ್ ಆಫ್ ದಿ ಫೂಲಿಶ್. ಇದನ್ನು ಅಜ್ಞಾನಿಗಳ ಸರ್ಕಾರ ಅಂತ ಕರೀತಾರೆ ಪ್ರಜಾಪ್ರಭುತ್ವವನ್ನು. ಇದು ಇವತ್ತಿನ ಒಂದು ವಿಚಾರ ಅಲ್ಲ, ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಜಾಪ್ರಭುತ್ವವನ್ನು ಅಜ್ಞಾನಿಗಳ ಸರ್ಕಾರ ಅಂತಲೇ ರಾಜ್ಯಶಾಸ್ತ್ರಜ್ಞರು ತೀರ್ಮಾನ ಮಾಡ್ತಾ ಬಂದಿರೋದನ್ನು ಕಾಣ್ಬೋದು. ಅದರಲ್ಲಿ ಪ್ಲೇಟೋ ಈ ಸೇಸ್ ಡೆಮಾಕ್ರಸಿ ಈಸ್ ಎ ಗೌರ್ಮೆಂಟ್ ಆಫ್ ಗ್ರ್ಯಾಂಡ್ ಪೇರೆಂಟ್ಸ್ ಸ್ಟುಪಿಡ್. ಪ್ಲೇಟೋ ಪ್ರಕಾರ ಪ್ರಜಾಪ್ರಭುತ್ವ ಎಂದರೆ ಅಜ್ಞಾನಿಗಳ ಸರ್ಕಾರ, ದಡ್ಡರ ಸರ್ಕಾರ ಮತ್ತು ಅವಿವೇಕಿಗಳ ಸರ್ಕಾರ ಅಂತ ಕರೀತಾರೆ. ಹಾಗಾಗಿ ಇಂಥ ಸರ್ಕಾರ ಪದ್ಧತಿಯನ್ನೇ ಬದಲಾಯಿಸುವ ಸಲುವಾಗಿ ತಮ್ಮ ದಿ ರಿಪಬ್ಲಿಕ್ ಗ್ರಂಥದಲ್ಲಿ ಅವರು ಐಡಿಯಲ್ ಸ್ಟೇಟ್ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಸೊ ಆದರ್ಶ ರಾಜ್ಯವನ್ನು ಅವರು ಹೇಳ್ತಾರೆ, ಅದೊಂದು ಹೊಸ ಸರ್ಕಾರ ಆಗಬೇಕು ಅನ್ನೋದು, ಸರ್ಕಾರ ಪದ್ಧತಿ ಆಗಬೇಕು ಅನ್ನೋದು ಪ್ಲೇಟರ್ ಅವರ ಅಭಿಪ್ರಾಯ ಆಗಿತ್ತು. ಸೊ ಅವರ ಶಿಷ್ಯ ಅರಿಸ್ಟಾಟಲ್ ಅವರು ಹೇಳ್ತಾರೆ ಇದನ್ನು ಪ್ರಜಾಪ್ರಭುತ್ವನ ಅತ್ಯಂತ ಕೆಟ್ಟ ಸರ್ಕಾರ ಅಂತ ಕರೀತಾರೆ. ಅರಿಸ್ಟಾಟಲ್ ಆಲ್ಸೋ ಕಾಸ್ ದಿ ವರ್ಸ್ಟ್ ಗೌರ್ನಮೆಂಟ್, ಇದೊಂದು ಅತ್ಯಂತ ಕೆಟ್ಟ ಸರ್ಕಾರ ಅನ್ನೋ ಒಂದು ಅಭಿಪ್ರಾಯವನ್ನು ಅರಿಸ್ಟಾಟಲ್ ವ್ಯಕ್ತಪಡಿಸ್ತಾರೆ. ಸೊ ಪ್ರಸ್ತುತ ವ್ಯವಸ್ಥೆಯನ್ನು ನೋಡಿದಾಗ ಇದು ನಿಜವಾಗ್ಲೂ ಕೂಡ ಸತ್ಯ ಅಂತ ಹೇಳೋದು ಅನಿಸುತ್ತೆ. ಸೊ ರಾಜಕಾರಣಿಗಳು ಮತ್ತು ಶ್ರೀಮಂತರು ದಡ್ಡರಾಗಿದ್ರು ಕೂಡ ವಂಶ ಪಾರಂಪರ್ಯವಾಗಿ ರಾಜಕಾರಣವನ್ನು ಮಾಡ್ತಾರೆ. ಸೊ ಪೊಲಿಟಿಷಿಯನ್ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಫಾರ್ ದಿ ಎಜುಕೇಟೆಡ್ ದೆನ್ ದಿ ಅನ್ಎಜುಕೇಟೆಡ್. ಸೊ ಏನು ಇವರೇನಿದ್ದಾರೆ, ಸೊ ಬುದ್ಧಿವಂತರು ಮತ್ತು ಅವಿದ್ಯಾವಂತರಿಗಿರುವಂಥ ವಿದ್ಯಾವಂತರಿಗಿಂತ ಯಾರಿಗೆ ಹೆಚ್ಚು ಬೆಲೆ ಇದೆ ಅಂದರೆ ಅವಿದ್ಯಾವಂತರಿಗೆ ಬೆಲೆ ಜಾಸ್ತಿ ಇದೆ. ಸೊ ವಂಶ ಪಾರಂಪರ್ಯ ರಾಜಕಾರಣ ಆಗಿದೆ. ವಂಶ ಪಾರಂಪರ್ಯ ರಾಜಕಾರಣ ಅಂತಂದಾಗ ಅವನು ರಾಜಕಾರಣಿ ಆಗಿದ್ರೆ ಮಗ ಕೂಡ ರಾಜಕಾರಣಿ ಆಗಿರ್ತಾನೆ, ಜೊತೆಗೆ ಅವನ ಮೊಮ್ಮಗ ಕೂಡ ರಾಜಕಾರಣಿ ಆಗಿರ್ತಾನೆ. ಸೊ ಈ ಥರ ಒಂದು ವಂಶ ಪಾರಂಪರ್ಯ ವೃತ್ತಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಸೇರ್ಪಡೆ ಆಗಿದೆ. ಹಾಗಾಗಿ ಇದೊಂದು ಅಜ್ಞಾನಿಗಳ ಸರ್ಕಾರ ಅಂತ ಕರೀಬೋದು. ಜೊತೆಗೆ ಬಡವರ ಸರ್ಕಾರ ಎಂಬ ಶಿರೋನಾಮೆ ಇದೆ ಅಷ್ಟೇ. ಸೊ ಟೈಟ್ಲ್ ಇದೆ. ಟೈಟ್ಲು ಏನು ಹೇಳುತ್ತಂದರೆ ದಿ ಪೂರ್ ಕೆನಾಟ್ ಬಿ ಎಂಪವರ್ಡ್ ಜಸ್ಟ್ ಲೈಕ್ ದಿ ರಿಚ್. ಸೊ ಯಾವುದೇ ಕಾರಣ ಕೂಡ ಶ್ರೀಮಂತನಂತೆ ಬಡವನು ತನ್ನ ಅಧಿಕಾರವನ್ನು ಹಿಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಶ್ರೀಮಂತರಿಗಿರೋಷ್ಟಂಥ ಅಧಿಕಾರ ಬಡವರಿಗೆ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಎನ್ನುವ ಅಭಿಪ್ರಾಯಗಳು ಇದ್ದಾವೆ. ಸೊ ಇವಿಷ್ಟು ಪ್ರಜಾಪ್ರಭುತ್ವದ ದೋಷಗಳು, ಒಂದು ದೊಡ್ಡ ದೋಷ ಅಂತ ಇವೆಲ್ಲವನ್ನು ಕೂಡ ನಾವು ಹೇಳ್ಬೋದು. ಸೊ ಇನ್ನೂ ಹಲವಾರು ದೋಷಗಳಿದ್ದಾವೆ. ಸೊ ಚುನಾವಣಾ ಸಂದರ್ಭದಲ್ಲಿ ನಡೆಯುವಂಥ ಒಂದು ಅಕ್ರಮಗಳನ್ನು ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಆಮೇಲೆ ಅದರ ಒಟ್ಟಿಗೆ ಇನ್ನೂ ನಾವು ಆಳವಾಗಿ ನೋಡಿದಾಗ ಜನರಲ್ಲಿ ಮತ್ತು ನೈತಿಕತೆ ಏನಿದೆ, ಆ ನೈತಿಕತೆಗೆ ಧಕ್ಕೆ ಉಂಟಾಗ್ತಾ ಇರೋದನ್ನು ಕಾಣ್ಬೋದು. ಆಮೇಲೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಿದಾಗ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಪದೇ ಅದೇ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮತ್ತೆ ಮಾಡ್ತಾ ಇರೋದನ್ನು ಕಾಣ್ಬೋದು. ಆಮೇಲೆ ಸರ್ಕಾರಿ ಏನೋ ಕಂಪನಿಗಳಿದ್ದಾವೆ, ಸರ್ಕಾರಿ ಕಂಪನಿಗಳು ಇವತ್ತು ಖಾಸಗೀಕರಣ ಆಗೋದ್ರ ಮೂಲಕ ಜನರ ಒಂದು ಉದ್ಯೋಗವನ್ನು ಕಿತ್ಕೊಳ್ಳೋಂಥ ಒಂದು ಪ್ರಸಂಗದಲ್ಲೂ ಕೂಡ ಬಂದಿರೋದನ್ನು ಕಾಣ್ಬೋದು. ಈ ರೀತಿಯಾದ ಇನ್ನೂ ಅನೇಕ ಸಮಸ್ಯೆಗಳು ಪ್ರಜಾಪ್ರಭುತ್ವದಲ್ಲಿ ಇದ್ದಾವೆ. ಸೊ ಫೈನಲಿ ಅಂತಿಮವಾಗಿ ನಾವು ಕನ್ಕ್ಲೂಡ್ ಮಾಡೋದಾದ್ರೆ, ಸೊ ಉಪಸಂಹಾರ, ಡೆಮಾಕ್ರಸಿ ಮೇಕ್ಸ್ ಎವ್ರಿ ಒನ್ ಈಕ್ವಲ್. ಪ್ರಜಾಪ್ರಭುತ್ವದ ಒಂದು ಉದ್ದೇಶ ಏನಂತಾರೆ, ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣೋದು. ಅವನು ಮೇಲ್ಜಾತಿ ಆಗಿರಲಿ, ಕೆಳಜಾತಿ ಆಗಿರಲಿ, ಅಥವಾ ಆತ ಬಂಡವಾಳಗಾರ ಆಗಿರಲಿ, ಕಾರ್ಮಿಕನಾಗಿರಲಿ, ಅಥವಾ ಅವನು ಉನ್ನತ ಒಂದು ಸ್ಥಾನದಲ್ಲಿರಲಿ ಅಥವಾ ಕೆಳ ಹಂತದ ಸ್ಥಾನದಲ್ಲಿರಲಿ, ಯಾರೇ ಇದ್ರೂ ಕೂಡ ಸಮಾನವಾಗಿರಬೇಕು ಅನ್ನೋದು ಪ್ರಜಾಪ್ರಭುತ್ವದ ಉದ್ದೇಶ. ಆದರೆ ಏನಾಗ್ತಾ ಇದೆ, ಪ್ರಜಾಪ್ರಭುತ್ವ ಕೇವಲ ಹೆಸರಿಗೆ ಮಾತ್ರ ಇದೆ, ಆದರೆ ಪ್ರಜಾಪ್ರಭುತ್ವ ಜನರ ಸರ್ಕಾರ ಆಗಲಿಲ್ಲ. ಆ ಜನರ ಸರ್ಕಾರ ಆಗಬೇಕಾದಾಗ ನಾವು ಅನೇಕ ರೀತಿಯಾದ ರೆಮಿಡೀಸನ್ನು ನೋಡಬೇಕಾಗತ್ತೆ. ರೆಮಿಡೀಸ್ ಅಂತಂದರೆ ಕೆಲವೊಂದು ಸುಧಾರಣೆಗಳನ್ನು ನೋಡಬೇಕಾಗತ್ತೆ. ಆ ಸುಧಾರಣೆಗಳ ಕಡೆ ನಾವು ಗಮನವನ್ನು ಹರಿಸಬೇಕಾಗತ್ತೆ. ಸುಧಾರಣೆಗಳನ್ನು ತಂದಾಗ ರಾಷ್ಟ್ರೀಯ ಭಾವನೆ ಮತ್ತು ದೇಶದ ಹಿತ ಜಾಸ್ತಿ ಆಗೋದನ್ನು ನಾವು ಕಾಣ್ತೀವಿ. ಸೊ ಪ್ರಾದೇಶಿಕತೆ ಅನ್ನೋದು ಬದಲಾಗಿ ರಾಷ್ಟ್ರದ ಹಿತದ ಕಡೆ ನಾವು ಗಮನವನ್ನು ಹರಿಸ್ಬೋದು. ಸೊ ಈ ರೀತಿಯಾಗಿ ಪ್ರಜಾಪ್ರಭುತ್ವದ
ಲೋಪದೋಷಗಳನ್ನು ನಾವು ತಿಳಿಬೋದು ನಾವು ಮುಂದಿನ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಜಾಪ್ರಭುತ್ವದ ಒಂದು ಸುಧಾರಣೆಗೆ ಬೇಕಾದಂಥ ಅವಶ್ಯಕವಾದ ಅಂಶಗಳೇನಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಸೊ ಅಲ್ಲಿಗೆ ಈ ಒಂದು ಚಿಂತನೆ ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.